ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. KE ವತಿಯಿಂದ ಇದೇ 28ನೇ ತಾರೀಕಂದು ಕನ್ನಡ ಪೇಪರ್ ಇದೆ, ಕಡ್ಡಾಯ ಕನ್ನಡ ಪರೀಕ್ಷೆ ಇದೆ. ಆ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ವಿಡಿಯೋದಲ್ಲಿ KE ವೆಬ್ಸೈಟ್ನಲ್ಲಿ ನಿಮಗೆ ಈ ಒಂದು ಪ್ರವೇಶ ಪತ್ರವನ್ನು ಲಭ್ಯವಿದೆ. ಗೂಗಲ್ ಸರ್ಚಲ್ಲಿ KE ಅಂತ ಸರ್ಚ್ ಮಾಡಿದ ನಂತರ ಫಸ್ಟ್ ಲಿಂಕು CET ಆನ್ಲೈನ್ karnataka.go.in ಅಂತ ಬರುತ್ತೆ. ಅದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಈ ರೀತಿ ಬಂದಾಗ ಇಲ್ಲಿ ಮುಖಪುಟ ಅಂತ ಏನು ಕಾಣ್ತಾ ಇದೆಯಲ್ಲ, ಒಂದು ಮುಖಪುಟ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೋಮ್ ಪೇಜ್ಗೆ ಬರುತ್ತೆ. ಈ ಒಂದು ಹೋಮ್ ಪೇಜಲ್ಲಿ ಇತ್ತೀಚಿನ ಪ್ರಕಟಣೆ ಅಂತ ಇದೆ ನೋಡಿ, ಇತ್ತೀಚಿನ ಪ್ರಕಟಣೆಯಲ್ಲಿದೆ. ಇದರಲ್ಲಿ ನೀವು ಹುಡುಕಬೇಕಾಗುತ್ತೆ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗಿ ನೋಡಿ, ಕಡ್ಡಾಯ ಕನ್ನಡ ಪರೀಕ್ಷೆ ಹಾಜರಾಗುವ ಅಭ್ಯರ್ಥಿಗಳ PH ಪಟ್ಟಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಬರುತ್ತೆ. ಕಡ್ಡಾಯ ಭಾಷಾ ಪರೀಕ್ಷೆ ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತಿದೆ ನೋಡಿ. ಇಲ್ಲಿ ಎರಡು ರೀತಿಯಾಗಿ ಕೊಟ್ಟಿದ್ದಾರೆ ನೋಡಿ. ಒಟ್ಟು ಎರಡು ಲಿಂಕನ್ನು ಇಲ್ಲಿ ಕೊಟ್ಟಿದ್ದಾರೆ. ಕನ್ನಡ ಭಾಷೆ ಪರೀಕ್ಷೆ ಪ್ರವೇಶ ಟಿಕೆಟ್ ಡೌನ್ಲೋಡ್ ಅಂತ. ಇಲ್ಲಿ ಎರಡರಲ್ಲಿ ಒಂದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಎಕ್ಸಾಮಿನೇಷನ್ ಅಂತ ಇದ್ದಾರೆ, ಪರೀಕ್ಷೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟಲ್ಲಿ ಕೊಟ್ಟಿದೆ ನೋಡಿ, KPCLRE ಎಕ್ಸಾಮ್ ಕನ್ನಡ ಅಂತಿದೆ ನೋಡಿ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಅಪ್ಲಿಕೇಶನ್ ನಂಬರ್ ಹಾಕ್ಕೊಳ್ಳಿ. ಅದಾನಂತರ ಅಪ್ಲಿಕೆಂಟ್ ನೇಮು, ಆನಂತರ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಾ ಇದೆಯಲ್ಲ, ಆ ಒಂದು ಕ್ಯಾಪ್ಚರ್ ಕೋಡನ್ನಲ್ಲಿ ಎಂಟ್ರ್ ಮಾಡಿದ ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನಿಮಗೆ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಇಂಟ್ರಕ್ಷನ್ ತೋರಿಸುತ್ತೆ ನೋಡಿ. ಲೋಡಿಂಗ್ ತೊಗೊತಾ ಇದೆ. ಸರ್ವರ್ ಬಿಜಿ ಇರ್ಬೋದು ಅಂತ ಅನ್ಸುತ್ತೀನಿ, ಅಥವಾ ಏನಾದರೂ ಪ್ರಾಬ್ಲಮ್ ಇರ್ಬೋದು. ಎಲ್ಲನೂ ಕರೆಕ್ಟಾಗಿ ಹಾಕಿದ್ವಿ, ಆದರೂ ಕೂಡ ಸಬ್ಮಿಟ್ ಮಾಡಿದರೂ ಕೂಡ ಬರ್ತಾ ಇಲ್ಲ, ಲೋಡಿಂಗ್ ತೊಗೊತಾನೆ ಇದೆ. ಈ ಲೆಫ್ಟ್ ಸೈಡಲ್ಲಿ ನಿಮಗೆ ಇಂಟ್ರಕ್ಷನ್ ಇಲ್ಲಿ ಕೊಟ್ಟಿದೆ ನೋಡಿ. KPCL ಕನ್ನಡ ಎಕ್ಸಾಮು 28/12 ಮಧ್ಯಾಹ್ನ 3 ಗಂಟೆ ಇದೆ. KE ವತಿಯಿಂದ ನಡೆಸುವಂಥ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು 3 ಗಂಟೆಯಿಂದ 5 ಗಂಟೆಯವರೆಗೂ ನಿಮಗೆ 2 ತಾಸು ಅವಕಾಶವನ್ನು ಕೊಟ್ಟಿದ್ದಾರೆ. ಟ್ರೈ ಮಾಡ್ತಾ ಇರಿ. ಬಂದಿಲ್ಲ ಅಂದರೆ ಏನು ಟೆನ್ಷನ್ ಮಾಡ್ಕೋಬೇಡಿ. ಸರ್ವರ್ ಪ್ರಾಬ್ಲಮಿಂದ ಈ ರೀತಿಯಾಗಿ ಆಗಿರ್ಬೋದು. ಮೇಲೆ ಟ್ರೈ ಮಾಡಿ, ಬರುತ್ತೆ. ಸ್ನೇಹಿತರೆ, ಇದಿಷ್ಟು ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಹಾಲ್ ಟಿಕೆಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಕೂಡ ನಂಬರನ್ನು ಕೊಟ್ಟಿರ್ತೀನಿ. KEದು ಹೆಲ್ಪ್ಲೈನ್ ನಂಬರ್ ಇದೆ. ಆ ಒಂದು ಹೆಲ್ಪ್ ನಂಬರ್ಗೆ ಮಾತಾಡಿ, ಆಲ್ರೆಡಿ ಬಂದಿಲ್ಲ ಅಂದರೆ ಕಾಲ್ ಮಾಡಿ ಮಾತಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಬೋದು ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.